ಅದು ಕೋಳಿಗಳು ಮೊಟ್ಟೆ ಇಟ್ಟಿತ್ತು. ಮೊಟ್ಟೆಗಳು ಇಟ್ಟಾಗ ಏನಾಯ್ತು, ಮೇಲೆ ಗರುಡ ಹಾರ್ಕೊಂಡು ಹೊಂಟಿತ್ತಂತೆ. ಹಾರ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಮೊಟ್ಟೆ ಆ ಮೊಟ್ಟೆ ಒಳಗೆ ಬಿದ್ದುಬಿಡ್ತಂತೆ. ಆ ಕೋಳಿಗೆ ಗೊತ್ತಾಗಿಲ್ಲದಾಗ ಅದು ಕೋಳಿಗಳು ತನ್ನ ಮರಿಗಳನ್ನು ಇಡ್ತು. ಅದೇನಿತ್ತು ತನಗೆ ತಾನೇ ಅದು ಗರುಡ ಓಪನ್ ಆಗಿ ಗರುಡ ಹುಟ್ಟಿ ಬಿಡ್ತಂತೆ. ಸಣ್ಣ ಮರಿ, ಈ ಕೋಳಿ ಸಣ್ಣ ಇದ್ದಾಗ ಓಡಾಡಕತ್ತಿದ್ವು, ಅದಕ್ಕಿನ್ನೂ ಓಡಾಡಕ್ಕೆ ಬರಲಿಲ್ಲ. ಆಮೇಲೆ ಸ್ವಲ್ಪ ದಿವಸ ಕಳೆದೇ ಬಿಡ್ತು. ಆ ತಾಯಿ ಕೋಳಿ ಬಂದಂಗೆಲ್ಲ ಇದಕ್ಕೆ ಕಾಳುಗಳನ್ನ ಅದನ್ನ ಎಲ್ಲ ತಿನ್ನಿಸ್ತಿದ್ವು. ಆ ಗರುಡಕ್ಕೂ ತಿನ್ನಿಸ್ತಿತ್ತಂತೆ. ಹಂಗಾಗಿ ಬೆಳೆಸಿದಾಗ ಆಮೇಲೆ ಗರುಡ ಏನು ಮೊಟ್ಟೆ ಕೆಳಗೆ ಹಾಕಿತ್ತಲ್ಲ, ಅದು ಮತ್ತೆ ಬಂತಂತೆ. ಮತ್ತೆ ಬಂದಾಗ ಕೆಳಗೆ ನೋಡುತ್ತಂತೆ ತನ್ನ ಮಗು, ಇವಿಷ್ಟು ಕೋಳಿಗಳು ಬೇರೆ ಐತಿ, ಗರುಡ ಇಲ್ಲೈತಂದ್ರೆ ಇದು ಅವತ್ತು ಬಿದ್ದಂತ ಮೊಟ್ಟೆ ಅಂತ ಅದು ಗೊತ್ತಾಯ್ತಂತೆ. ಅವಾಗ ಇದು ನಂದು ಅಂತ ತಗೊಂಡು ಮತ್ತೆ ಗಿಡಕ್ಕೆ ಹಾರಿತಂತ. ಆ ಗರುಡ ತನ್ನ ಮಗುನ ತಗೊಂಡು ಗಿಡಕ್ಕೆ ಹಾರಿತಂತೆ. ಹಾರಿದಾಗ ಅದು ಏನೈತಿ, ದೊಡ್ಡ ಗರುಡ ನೋಡಿ ಭಯ ಪಟ್ಬಿಡ್ತಂತ. ಯಾಕಂದ್ರೆ ಸಣ್ಣ ಮರಿ ಕೋಳಿಗಳನ್ನ ನೋಡಿತ್ತು, ಅದು ಗರುಡ ನೋಡಿತ್ತಿಲ್ಲ. ಹಂಗಾಗಿ ಇಲ್ಲ ನಾನು ಬಿಟ್ಬಿಡು, ನಾನು ಹೋಗ್ತೀನಿ, ನನ್ನ ಕೋಳಿಗಳ ಹತ್ರ ಹೋಗ್ತೀನಿ, ಬಿಟ್ಬಿಡು ಅಂತಿತ್ತಂತ. ಅಂದಾಗ ಇಲ್ಲ ಬಿಡಲ್ಲ, ನೀನು ನನ್ನ ಮಗು ಬಿಡಲ್ಲ, ಇಲ್ಲ ನಾನು ಅಲ್ಲಿದ್ದ ಇಷ್ಟು ದಿನ ಬಿಡು ಅಂತಿತ್ತಂತೆ. ಬಿಡಲ್ಲ ನಾನು ಅಂದಾಗ ಅವಾಗ ಅದು ಗರುಡ ಪಕ್ಷಿ ಏನು ಹೇಳ್ತದೆ, ನೀನು ಕೆಳಗೆ ಬೆಳೆಯೋದಲ್ಲ, ಮೇಲೆ ಹಾರೋದು, ಮೇಲೆ ಹಾರು, ನೀನು ಕೆಳಗಿರೋದಲ್ಲ, ನೀನು ಕೋಳಿಗಳು ಕೆಳಗಿರ್ಬೇಕು, ನೀನು ಮೇಲೆ ಹಾರೋದು. ನನಗೆ ಹಾರಕ್ಕೆ ಬರಲ್ಲ ಅಂತ. ಇಲ್ಲ ಬಿಟ್ಟು ಬಿಡ ಅಂದ್ರೆ ಇಲ್ಲ ಬಿಡಲ್ಲ ನಾನು, ಹಂಗಾರೆ ಬಿಟ್ಟು ಬಿಡ್ತೀನಿ, ನೀ ಕೆಳಗನ ಬಿಡು, ಮೇಲೇನ ಹಾರು, ಬಿಟ್ಟು ಬಿಡ್ತೀನಿ ನೋಡ ಅಂತಂದು ಸಿಟ್ಟಿಗೆ ಬಿಟ್ಟು ಬಿಡ್ತಂತ. ಕೆಳಗೆ ಬಿದ್ದರೆ ಎಲ್ಲಿ ಸಾಯ್ತು ಅಂತಂದು ಅವ್ರು ರೆಕ್ಕೆ ಬಿಡ್ಕೊಂಡು ಹಾಕ್ತಂತ ಗರುಡ. ಅದ್ರಂಗೆ ಗರುಡ ದೇವ್ ನಮ್ಮ ಪತ್ರಿಜಿ ಗುರುಗಳು ನಮಗೆ ಹಾರಕ್ಕೆ ಬಿಟ್ಟಿದ್ದಾವೆ ಧ್ಯಾನದಲ್ಲಿ. ನಮಗೆ ಇವತ್ತು ನಾವು ಎಲ್ಲ ಇಷ್ಟು ಆನಂದವಾಗಿ ಆತ್ಮಬಂಧುಗಳಾಗಿ ನೋಡ್ರಿ, ನೀವ್ಯಾರೋ ನಾವ್ಯಾರೋ, ನಾವೊಂದು ಇವಾಗ ಎಲ್ಲರಿಗೂ ಒಂದು ಜ್ಞಾನ ಮಾರ್ಗದಲ್ಲಿದ್ದೀವಿ ಅಂದ್ರೆ ಜ್ಞಾನ ಕೊಡ್ಕೊಂತ ಹೋಗ್ಬೇಕೆ ಹೊರತು ಅವ್ರ ಇವ್ರ ಬಗ್ಗೆ ಮಾತಾಡಿ ನಮ್ಮ ಕರ್ಮ ಫಲಗಳನ್ನು ಮತ್ತೆ ಮುಂದೆ ದಿನ ನಮ್ಮ ಬಟ್ಟೆಯನ್ನು ಹೇಗೆ ಸ್ವಚ್ಛ ಮಾಡ್ತೀವೋ, ನಮ್ಮ ಆತ್ಮನ ಸ್ವಚ್ಛ ಮಾಡ್ಕೊಂತ ನಮ್ಮ ದೇಹವನ್ನು ಹೆಂಗ ನಾವು ಸ್ವಚ್ಛ ಮಾಡ್ಕೊಂತೀವೋ ಅದೇ ರೀತಿ ನಮ್ಮ ಆತ್ಮ ದಿನ ಸವಿಬೇಕದು. ದಿನ ಸವದಷ್ಟು ನಾವು ಧ್ಯಾನ ಮಾಡಿ ಎಷ್ಟು ನಾವು ಸಾಧನೆ ಮಾಡ್ತೀವೋ, ಸಾಧನೆ ಅನ್ನೋದ್ರಾಗ ಏನೈತ್ರಿ, ನಾವು ಈ ದಿನ ಮಾಡೋ ಒಂದು ಕರ್ಮದಲ್ಲೇ ನಮ್ಮ ಸಾಧನೆ ಇರೋದು. ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವಿ, ಎರಡು ನಮ್ಮ ಕೈಯಲ್ಲೇ ಐತಿ. ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ದನ್ನು ಅನುಭವಿಸ್ತೀವಿ, ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನು ಅನುಭವಿಸ್ತೀವಿ. ಹೌದಲ್ಲ? ಸಾಧನೆ ಅನ್ನೋದನ್ನ ನಮ್ಮ ಗುರುಗಳು ನಮಗೂ ಏನೂ ಗೊತ್ತಿದ್ದಿಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ಇಷ್ಟೆಲ್ಲ ಅನುಭವ ಪಡಿಬೇಕಾದ್ರೆ, ಅನುಭವ ಅನ್ನೋದು ಯಾವ ಪುಸ್ತಕದಲ್ಲಿ ಸಿಗಂಗಿಲ್ಲ, ನಾವಾಗಿ ಅನುಭವಿಸ್ತೇವೆ. ನೋಡ್ರಿ, ಯಾವ್ದಾದ್ರು ಒಂದು ಆಶ್ರಮಕ್ಕೆ ಹೋಗ್ರಿ, ಎಲ್ಲೇನೋ ಹೋಗ್ರಿ, ಕಣ್ಣು ಮುಚ್ಕೊಂಡು ಕುಂದ್ರೆ ನೀವು ಅನುಭವಿಸ್ರಿ ಅಂತ ಹೇಳ್ತಾರೆ. ಅಲ್ಲಿ ಏನು ಸಿಗುತ್ತೆ ಅನ್ನೋದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರ್ತದೆ. ಹೌದಲ್ಲ? ಯಾರಾದ್ರೂ ಕೊಡೋದಲ್ಲ, ತಗೊಳ್ಳೋದಲ್ಲ. ಈ ಧ್ಯಾನ ಮಾಡಿದಾಗ ನಿಮಗೆ ಬರೋಂಥ ಎಕ್ಸ್ಪೀರಿಯನ್ಸ್ ನೀವು ಅನುಭವಿಸಿದಾಗ ಆ ಎಕ್ಸ್ಪೀರಿಯನ್ಸ್ಗಳು ಇನ್ನೊಬ್ರು ಕೊಡೋದ. ಹೌದಲ್ರಿ? ಅದೇ ರೀತಿ ನಮ್ಮ ಗುರುಗಳು ಏನು ಧ್ಯಾನ ಮಾರ್ಗದಲ್ಲಿ ನಮ್ಮನ್ನು ಕಳಿಸಿದಾರ, ಇದನ್ನು ನಾವು ಜ್ಞಾನವನ್ನು ಹಂಚುತ್ತಾ ನೋಡ್ರಿ, ಮಕ್ಕಳಿಗಾದ್ರೂ ನಾವು ಈಗ ನೋಡ್ರಿ, ನಮ್ಮ 2 ವರ್ಷದ ಹುಡುಗರ್ಲಿದ್ದಾನು ನಾವು ಧ್ಯಾನ, ನಮ್ಮ ಮನೆಗೆ ಯಾರೇ ಬಂದ್ರು, ನಮ್ಮ ನಾದಿನಿ ಮಕ್ಕಳು ಇಷ್ಟು ಸಣ್ಣ ಮಕ್ಕಳು ಬಂದ್ರು ನಮ್ಮ ಮತ್ತೆ ಧ್ಯಾನ ಕೂಡಿಸ್ಬಿಡ್ತು. ನಮ್ಮ ನಾದಿನಿ ಮಗಳು ಒಂದು 2 ವರ್ಷದ ಹುಡುಗಿತ್ತು, ದಿನ ನಮ್ಮ ಮನ್ಯಾಗ ಬರ್ತಿತ್ತು ಧ್ಯಾನ ಮಾಡೋದು. ನಾನು ನೋಡಿ ಅತ್ತಿ ಏನು ಮಾಡ್ತಾನೆ, ಕಣ್ಣು ಮುಚ್ಕೊಂಡು ಕುಂತ, ಅತ್ತಿ ಧ್ಯಾನ ಮಾಡ್ತೀನಿ, ನೀನು ಕುಂದ್ರು ಹೋಗೋದು. 2 ವರ್ಷ ಇದ್ದಾಗಲೇ ಧ್ಯಾನಕ್ಕೆ ಬಂತು. ನಾನು ಬ್ಯಾನರಲ್ಲಿ ಕೂಡ ಆ ಹುಡುಗಿ ಫೋಟೋನೇ ಹಾಕ್ಸಿದ್ದೆ. ನಾನು ಯಾವುದೇ ಬ್ಯಾನರ್ ಮಾಡಿದ್ರೆ ಆ ಹುಡುಗಿ ಫೋಟೋನೇ ಹಾಕ್ಸಿದ್ದೆ. ಧ್ಯಾನ ಕೂತಿದ್ದೆ 2 ವರ್ಷ ಹುಡುಗಿ ಫೋಟೋ. ಅಂದರೆ ನಾವು ಏನು ಕೊಡ್ತೀವಿ ಮಕ್ಕಳು ಅದೇ ತಗೊಂತಾವೆ. ಒಂದು ಪೇಪರ್ ಇದ್ದಾಗ. ಹೌದಲ್ಲ? ಜ್ಞಾನ ಅನ್ನೋದು ಇನ್ನೂ ಜೀವನದ ಅನುಭವಗಳು ಅಂದರೆ ಸಾಕಷ್ಟು ನಾವು ಪಡಿತಾ ಹೋಗ್ತೀವಿ. ಯಾಕಂದರೆ ಕಷ್ಟಗಳು ಇರಲ್ಲ ಅಂತಲ್ಲ, ಮನುಷ್ಯನಿಗೆ ಬರಲ್ಲ ಕಷ್ಟಗಳು ಯಾರಿಗೂ ಬರಲ್ಲ. ನನಗೂ ಕಷ್ಟಗಳಿವೆ. ಧ್ಯಾನಕ್ಕೆ ಬಂದಮೇಲೆ ಎಲ್ಲ ಮುಗೀತು ಅಂತಲ್ಲ, ದಿನ ನಾವು ಕಷ್ಟಗಳನ್ನು ತಗೊಳ್ತಿರ್ತೀವಿ. ಅವಾಗೆ ಅವು ಬರ್ತಾವಂದ್ರೂ ನಾವು ಅದನ್ನ ಹೆಂಗೆ ತಗೋಬೇಕು, ಹೆಂಗೆ ಅನುಭವಿಸ್ಬೇಕು, ಅದರಲ್ಲಿಂದ ಮತ್ತೆ ಹೆಂಗೆ ಹೊರಗೆ ಬರಬೇಕು. ಅದು ಕಷ್ಟ ಸ್ವಲ್ಪ ಹೊತ್ತಿರ್ತಾವೆ, ಯಾವುದು ಶಾಶ್ವತ ಅಲ್ಲ. ಈಗ ನಮ್ಮನ್ನು ತವ್ರ ಮನೆಯಿಂದ ಕಳಿಸ್ಬೇಕಾದ್ರೆ ನನ್ನ ಮದುವೆ ಮುಂಚೆ ತಾಯಿಯವರು ತೀರ್ಕೊಂಡಿದ್ರು ಓಕೆ. ತಾಯಿಯವರಿದ್ದಾಗ ಏನು ಹೇಳ್ತಾರೆ, ಏನೋ ಒಂದು ಈಗ ವಸ್ತುಗಳನ್ನು ಕೊಡ್ತಾರೆ. ಕೆಲವು ಮಂದಿ ಬಂಗಾರಗಳು ತೊಗೊಂಡೋಗ್ರಿ, ಅದು ತೊಗೊಂಡೋಗ್ರಿ ಅಂತ. ಆದರೆ ಜ್ಞಾನವಂತರು ಏನು ಕೊಡ್ತಾರೆ, ನೀವು ಚಂದಾಗಿ ಜೀವನ ಮಾಡ್ಬೇಕಮ್ಮ, ತವ್ರ ಮನೆ ಹೆಸರು ತರ್ಬೇಕಮ್ಮ ಅಂತ. ಅದೇ ಒಡವೆಗಿಂತ ಅದು ಹೆಚ್ಚ. ಹೌದಲ್ಲ? ಯಾಕಂದ್ರೆ ಒಬ್ಬ ಗೃಹಿಣಿ ಗಂಡನ ಮನೆಯಲ್ಲಿ ಯಾವ ರೀತಿ ನಡ್ಕೊಂತಾಳ ಅನ್ನೋದ್ರ ಬಗ್ಗೆ ಅಲ್ಲಿ ತವ್ರ ಮನೆ ಕೀರ್ತಿ ಮಾಡ್ತಾರೆ. ಕರೆಕ್ಟ್ ಉಂಟು? ಇದು ನಿಜವಾದ ಅನುಭವ ಇದೆ. ಯಾಕಂದ್ರೆ ನಾವೀಗ ಹೆಂಗಿರ್ತೀವಿ ಅಂದ್ರೆ ಅಲ್ಲಿ ನಮ್ಮ ಹೆಸರು ಬೆಳೀತಾರೆ. ಹೌದು? ಅದೇ ರೀತಿ ಮಕ್ಕಳಿಗಾದ್ರೂ ನಾವು ಇದೇ ಜ್ಞಾನ ಕೊಡುತ್ತಾ. ಇದು ಒಂದು ಸಣ್ಣ ಉದಾಹರಣೆ. ಏನು ನೋಡ್ರಿ, ಆಸ್ತಿ ಅಂತಸ್ತು
ಒಂದು ಊರಲ್ಲಿ ತಂದೆ ಮಗನಿಗೆ ಸಾಕಷ್ಟು ಆಸ್ತಿ ಮಾಡಿದ್ರು. ಅವನಿಗೆ ಎಷ್ಟೈತೆ ಅನ್ನೋದೇ ಅವನು ನಮ್ಮ ಅಪ್ಪ ಎಷ್ಟು ಮಾಡ್ಯಾನ, ಎಷ್ಟೈತೆ ಅನ್ನೋದೇ ಅವನ ಮಗನಿಗೆ ಗೊತ್ತಿರೋದು. ಅಂದಮೇಲೆ ಅವನ ಮುಂದೆ ಜೀವನ ಹೆಂಗೆ ಮಾಡ್ತಾನೆ ಅಲ್ಲ, ಜೀವನ ಮಾಡೋಕ್ಕನ ಏನು ಉಳಿಸ್ಯಾನ ತಾಯಿ ಇದ್ದಿಲ್ಲ ಅವ್ನಿಗೆ ಹೇಳಕ್ಕೆ. ಆದ್ರೆ ಮಗ ಅಪ್ಪ ಹೇಳಿದ್ರೆ ಮಗ ಕೇಳ್ತಿದ್ರು, ಬರೀ ಎಂಜಾಯ್ ಮಾಡ್ತಾ ಇದ್ದಂತೆ ಫ್ರೆಂಡ್ಸ್ ಜೊತೆಗೆ ಅವ್ರ ಜೊತೆ ಎಂಜಾಯ್ ಮಾಡ್ಬೇಕಾದ್ರೆ ಒಂದಿನ ಅಪ್ಪ ಪೂರ ಮುದುಕಾಗ ಸಾವು ಹತ್ರ ಬಂತಂತ ಅದ್ರ ಗೊತ್ತಾಗ್ಬಿಟ್ಟು. ಅವಾಗ ಏನು ಮಾಡ್ತಾನೆ, ನನ್ನ ಮಗ ಹಿಂಗೆ ಹಾಳಾಗಿಬಿಟ್ಟಾನಲ್ಲ, ಏನು ಮಾಡ್ಬೇಕು ಅಂತ ಭಾಳ ಯೋಚನೆಯಲ್ಲಿದ್ದಾಗ ಅವರು ದೋಸ್ತನ ಕರಿತಾನಂತ. ದೋಸ್ತನ ಕರೆದಿಲ್ಲಪ್ಪ, ನನ್ನ ಮಗ ಮಾತು ಕೇಳ್ತಾ ಇಲ್ಲ, ಏನಾದರೂ ಒಂದು ದಾರಿ ಮಾಡ್ಬೇಕಾಗ್ತದೆ, ಏನು ಎಲ್ಲೆಲ್ಲಿ ಏನೇನು ಐತೆ ಅನ್ನೋದೇ ಅವ್ನಿಗೆ ಗೊತ್ತಿಲ್ಲ, ನಾನು ಏನು ಮಾಡ್ಬೇಕಂದ್ರೆ ಯೋಚನೆ ಮಾಡಿ ಕರೆದು ಬುದ್ಧಿ ಹೇಳಿದ್ರು ಅವ್ರು ಕೇಳಿಸ್ತಿದ್ದೇಗಿಲ್ಲ ಅಂಥೇಳಿ ಒಂದೆರಡು ಚೀಟಿ ಬರೀತಾನೆ. ಚೀಟಿ ಬರೆದು ದೋಸ್ತನ ಕೈಯಾಗ ಕೊಡ್ತಾನೆ. ಕೊಟ್ಟಾಗ ಇದು ನಾನು ಸತ್ತ ಮೇಲೆ ಕೊಡು, ನನಗೆ ಬದುಕಿದ್ದಾಗ ಕೊಡಬೇಡ ನನ್ನ ಮಗನ ಕೈಯಾಗ ಅಂತಂದು ಹೇಳ್ತಾನೆ. ಅವಾಗ ಆತ ಏನು ಮಾಡ್ತಾನೆ, ಸ್ವಲ್ಪ ದಿವಸ ಆದಮೇಲೆ ಆತ ಸಾಯ್ತಾನೆ. ಸತ್ತ ಮೇಲೆ ಅಂತ್ಯ ಸಂಸ್ಕಾರ ಮಾಡ್ಬೇಕಾದಂಥ ಸಮಯ ಬರುತ್ತೆ. ಅಂತ್ಯ ಸಂಸ್ಕಾರ ಮಾಡ್ಬೇಕಾದಾಗ ಅವಾಗ ಆತ ಸ್ನೇಹಿತ ಓಡೇ ಬರ್ತಾನೆ, ತಡೀರಿ ಮಾಡಬೇಡ್ರಿ ತಡೀರಿ ಅಂತ ಹೇಳ್ತಾನೆ. ಬಂದು ಹೌದಾ ಯಾಕೆ ಅಂತಂದ್ರೆ, ಇಲ್ಲ ನಿಮ್ಮಪ್ಪ ಈ ಚೀಟಿ ಕೊಡೋಣ ಅಂತ್ಯ ಸಂಸ್ಕಾರ ಸಮಯದಾಗ, ಈಗ ಅದಕ್ಕೆ ಈ ಚೀಟಿ ತೊಗೋ ನೀನು ಓದು ಅಂತ ಒಂದು ಫಸ್ಟ್ನೇ ಚೀಟಿ ಕೊಡ್ತಾನೆ. ಅದರಲ್ಲಿ ಏನಿರುತ್ತಾ, ಮಗನೇ ನನ್ನ ಕಾಲಿಗೆ 2 ಚಪ್ಪಲಿ ಹಾಕಿ ಸಂಸ್ಕಾರ ಮಾಡು ಅಂತ ಬಂದಿರ್ತಾನೆ. ಆವಾಗ ಏನಾಗುತ್ತಾ, ತಡೀರಿ ನಮ್ಮ ಅಪ್ಪಗೆ 2 ಚಪ್ಪಲಿ ತೊಗೊಂಬರ್ತಾನೆ ಆಮೇಲೆ ಮಾಡೋಣ ಅಂತ. ಈಗೆಲ್ಲ ದೈವದ ಜನ ನೀವು ಹೆಂಗಾದ್ರೆ ಅದು ಸುತ್ತ ನಿಂತ ಜನ ಏನಂತಾರೆ, ಹಂಗೆಲ್ಲ ಹಾಕ್ಬಾರ್ದಪ್ಪ, ಸಂಸ್ಕಾರ ಅಲ್ಲದ ಹಾಕ್ಬಾರ್ದು ಅಂತ. ಇಲ್ರಿ ನಮ್ಮಪ್ಪ ಚೀಟಿಯಾಗ ಬಂದ ನಾನು ಹಾಕ್ತೀನಿ ಅಂತ ವಾದ ನಡೀತು. ಸ್ವಲ್ಪ ಎಷ್ಟೊತ್ತು ವಾದ ನಡೀತಂತ. ಅವಾಗ ಇಲ್ಲ ನಾನು ತಂದು ಹಾಕ್ತೀನಿ ನಮ್ಮಪ್ಪ ಅಂದಾಗ, ಇಲ್ಲಪ್ಪ ನಾವು ಹಾಕಕ್ಕೆ ಬಿಡಂಗಿಲ್ಲ, ಹುಟ್ಟಿದಾಗ ಹೆಂಗೆ ಬಂದಿರ್ತಾನೋ ಸತ್ತ ಮೇಲೆ ಹಂಗೆ ಹೋಗ್ಬೇಕು, ನಾವು ಚಪ್ಪಲಿ ಹಾಕಕ್ಕೆ ಬಿಡಂಗಿಲ್ಲ ಅಂತ ದೈವದ ಜನ. ಅವಾಗ ಏನಾಗುತ್ತೆ, ಸರಿಯಾಗಿ ಬಿಡು ಅಂತಂದಾಗ ಮತ್ತೆ ಇನ್ನೊಂದು 2ನೇ ಚೀಟಿ ಕೊಡ್ತಾನಂತ, ಇದನ್ನಾದ್ರೂ ಓದಪ್ಪ ಅಂದ. ಅವಾಗ ಆ ಚೀಟಿಯಾಗ ಏನು ಬಂದಿರ್ತಾನೆ, ನೋಡಿದೆ ಮಗನೇ, ಇದ್ದಾಗ ನಿನಗೇನು ಗೊತ್ತಿಲ್ಲ ಬೆಲೆ, ನಾನು ಸತ್ತ ಮೇಲೆ ಇಷ್ಟೆಲ್ಲ ಆಸ್ತಿ ಮಾಡೀನಿ, ನನ್ನ ಜೊತೆ 2 ಚಪ್ಪಲಿ ಕೊಡೋಕೆ ಆಗ್ತಾ ಇಲ್ಲ ಈ ಜನ, ಅಂದಮೇಲೆ ನೀನು ಹೆಂಗೆ ಬದುಕ್ಬೇಕನ್ನೋದು ಕಲಿ ಮಾಡಿದ್ರು. ನಾನೆಲ್ಲ ಮಾಡಿಟ್ಟಿನಿ ನಿನಗೆ, ಮಾಡಿದ್ದನ್ನು ಉಳಿಸ್ಕೊಂಡು ಇನ್ಮೇಲಾದರೂ ನೀನು ಜಾಣ ಮಾಡು. ಸಂಸ್ಕಾರ ಕಲೀಲಿಲ್ಲ ನೀನು ನಾನು ಹೇಳಿದಾಗ, ಈಗಲೂ ಈ ದೈವ ಜನದಿಂದ ನೀನು ಸಂಸ್ಕಾರ ಕಲಿ ಅಂತೇಳಿ ಒಂದು ಜ್ಞಾನ ಕೊಟ್ಟು ಸತ್ರೂ ಜ್ಞಾನ ಕೊಡ್ತಾನಂತೆ ತಂದೆ. ನೋಡ್ರಿ, ಅವಾಗ ಅವನಿಗೆ ಅರಿವಾಗುತ್ತಾ, ಹೌದಲ್ಲ ನಮ್ಮಪ್ಪ ಇಷ್ಟೆಲ್ಲ ಮಾಡ್ದ, ಇದ್ದಾಗ ನಾನು ಏನೂ ಕೇಳಲಿಲ್ಲ, ನಾವು ಇದ್ದಾಗ ಅನುಭವಿಸ್ತಾ ಇದ್ದೀನಿ, ಆದರೆ ಸತ್ತ ಮೇಲೆ ಏನೂ ಬರಲ್ಲ, ನಾನು ಎಂಜಾಯ್ ಮಾಡಿಬಿಟ್ಟೆ ಸುಮ್ಮನೆ ನಮ್ಮ ಅಪ್ಪನ ಮಾತು ಕೇಳಲಾರ್ದ, ಅಜ್ಞಾನದಾಗಿದ್ನಲ್ಲ, ಇವಾಗ ನನಗೆ ಜ್ಞಾನೋದಯ ಆಯ್ತು ಅಂತ ಅವಾಗ ಬಂತಂತೆ. ಇಷ್ಟು ಗಳಿಸ್ಯಾನ ನಮ್ಮಪ್ಪ, 2 ಚಪ್ಪಲಿ ಕೊಡಾಕ ನಾವು ಈ ಜನ ಒಪ್ಪಲಿಲ್ಲ. ಏನಿತ್ತು ಏನು ಸಾರ್ಥಕ ನೋಡ್ರಿ, ನಮ್ಮ ಹಿಂದೆ ಬಂದುವ ಚಪ್ಪಲಿ ಬರಲಿಲ್ಲ, ಆದರೆ ಜ್ಞಾನ ಬರುತ್ತೆ, ಜ್ಞಾನ ತಿಳ್ಕೊಡ್ರಿ ಅನ್ನೋ ಒಂದು ಜ್ಞಾನ ಕೊಟ್ಟು ಅವರಪ್ಪ ಹೋದ್ರಂತೆ. ನೋಡ್ರಿ, ಅದ್ಭುತವಾದಂಥ ಕಥೆ ಇದು. ಎದಕ್ಕಂದ್ರೆ ಜ್ಞಾನ ಅನ್ನೋದು ನಮ್ಮ ಜೊತೆಗೆ ಬಂದ್ಬಿಡುತ್ತೆ. ಈ ನಮ್ಮ ಮೈ ಮೇಲೆ ಇರುವಂಥ ವಸ್ತು ಒಂದಾದ್ರೂ ಕೊಡ್ತಾರೆ, ನಾವು ಎದ್ದದ್ದೆಲ್ಲ ಮುಚ್ಕೊಂಡಿರ್ತಾರೆ. ಎಷ್ಟು ಅದ್ಭುತವಾದಂಥ ಜ್ಞಾನ ಅಂದರೆ, ಇವೆಲ್ಲ ನಮಗೇನು ಗೊತ್ತು ಮೊದಲು, ಹೌದಲ್ಲ? ನಾವು ಸುಮ್ಮನೆ ಹಂಗೆ ಜೀವನ ಯಾವುದು ಬೇಕು ಇದು ಬೇಕು ಅದು ಇದು ಏನೋ ಒಂದು ಜೀವನ ಕಳೆದ್ವಿ. ಆದ್ರೆ ಪತ್ರಿಕೆಯವ್ರು ಸಿಕ್ಕ ಮೇಲೆ ಇವತ್ತು ಈ ಸ್ಥಾನಕ್ಕೆ ಕುಂತೀವಂದರೆ ನೀವೆಲ್ಲ ಕೊಟ್ಟಂಥ ಆ ಗುರುಗಳ ಮೂಲಕ ನನಗೆ ಇವತ್ತು ನೀವು ಈ ಸ್ಥಾನ ಕೊಟ್ಟಿದ್ದು. ಇಷ್ಟು ನಮ್ಮ ಜೀವನದಾಗ ಅಳವಡಿಸ್ಕೊಂಡಿನ ಅಂದಮೇಲೆ ನಾವು ಮುಂದೆ ಹೆಂಗೆ ಹೋಗ್ಬೇಕು ನಮ್ಮ ಲೈಫ್ ಜರ್ನಿ ನೋಡಿ. ಇವತ್ತು ನಮ್ಮ ಸಂಕಲ್ಪ ಏನಿತ್ತಂದ್ರೆ, ಇಲ್ಲಿ ಹೇಮಾ ನಾರಾಯಣ್ ಮೇಡಮ್ 2 ವರ್ಷ ಆಯ್ತು ನನಗೆ ಕರೆಯಕ್ಕೆ, 2 ವರ್ಷ ನನಗೆ ಕರೆದು ಬಂದಿದ್ದೇ ಇಲ್ಲ. ಒಂದೊಂದ್ಸರಿ ಅವ್ರ ಫೋನೇ ಎತ್ತಿಲ್ಲ, ನಾನು ಅವ್ರ ಫೋನೇ ಎತ್ತಿಲ್ಲ. ಮೊನ್ನೆ ನಮ್ಮ ಮಗಳ ಹತ್ರ ಇತ್ತು, ಒಂದು ಮಿಸ್ ಕಾಲ್ಗಳು ಭಾಳ ಆಗಿದ್ವಿ, ಯಾಕ್ರಿ ಮೇಡಮ್ ಅಂತಂದರೆ, ನಮ್ಮ ಊರಿಗೆ ಬಾರ, ನೀನು ಜ್ಞಾನ ಕೊಡೋದು, ನಿನ್ನ ಅನುಭವ ಹೇಳು ನಮ್ಮ ಮಂದಿಗೆ ಅಂತಂದ್ರೆ, ಸರಿ ಮೇಡಮ್ ಆಯ್ತು ಇವಾಗ ನೋಡೋಣ. ಅದು ಗುರು ಪೂರ್ಣಿಮೆ ನೆನೆಸ್ಕೊಂಡ್ವಿ. ಅವಾಗ ವಾರನೂ ಕರೆಕ್ಟ್ ಗುರು ವಾರ ಬಂದೈತೆ, ಹಂಗೆ ಮಂತ್ರಾಲಯಕ್ಕೂ ಹೋಗಿ ಬಂದಂಗೆ ಆಯ್ತು ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡು ಮತ್ತೆ ಆಯ್ತು ಮೇಡಮ್ ಈ ಸರಿ ಗ್ಯಾರಂಟಿ ನೋಡೋದು ನಿಮ್ಮ ಊರಿಗೆ ಬರೋದಂತ ಫಿಕ್ಸ್ ಮಾಡಿಬಿಟ್ಟಿವಿ. ಮೇಡಮ್ ಅವ್ರ ಕಡೆಯಲ್ಲಿದ್ದ ಫಿಕ್ಸ್ ಮಾಡಿಕೊಂಡು ಮತ್ತೆ ಏನು ಈ ಮೇಡಮು ಇವರು ನಾವೆಲ್ಲ ಸಿಂಧನೂರಲ್ಲಿದ್ದ ಬಂದಿದ್ವಿ. ಇಲ್ಲಿ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ. ಏನು ಮೇಡಮ್ ಸಮಯ